Hi guys, welcome back to my new vlog Apurva Kannada Vlogs. After long time video ಮಾಡ್ತಿದ್ದೀನಿ. ಆಲ್ಮೋಸ್ಟ್ 15-20 ಡೇಸ್ ಆಗಿದೆ ವಿಡಿಯೋ ಮಾಡಿ. ಇವತ್ತು ನನಗೆ ಹಾಲಿಡೇ ಇದೆ ಕೆಲಸಕ್ಕೆ. ಸೊ ಇವತ್ತು ಏನಪ್ಪ ಮಾಡೋಣ ಅಂತ ಅಂದ್ಕೊಂಡೆ, ಸ್ಪಾ ಡೇ ಮಾಡೋಣ ಅಂದ್ಕೊಂಡೆ ನನ್ನ ಹಸ್ಬೆಂಡ್ಗೆ. ಇವಾಗ ಏನೇನು ತೊಗೊಂಡಿದ್ದೀನಿ ಅಂದರೆ ವ್ಯಾಕ್ಸ್ ತೊಗೊಂಡಿದ್ದೀನಿ, ಸ್ಟ್ರಿಪ್ಸು, ಆಮೇಲೆ ರಬ್ಬರ್ ಮಾಸ್ಕು, ಒಂದು ಫೇಶಿಯಲು, ಇಷ್ಟು ತೊಗೊಂಡಿದ್ದೀನಿ ಗೈಸ್. ಇವಾಗ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ವ್ಯಾಕ್ಸ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನಮ್ಮ ಹೆಣ್ಮಕ್ಳ ಕಷ್ಟ ಅವ್ರಿಗೂ ಗೊತ್ತಾಗಲಿ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನೋಡೋಣ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ವ್ಯಾಕ್ಸ್ ಮಾಡ್ತಿರೋದು, ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಇವತ್ತು ಡೇ ಅಂತ. ಬನ್ನಿ ನೋಡ್ಕೊಬರೋಣ. ರೆಡಿಯಾಗಿದ್ದಾರೆ ಬೇಬಿ. ವ್ಯಾಕ್ಸ್ ಮಾಡ್ತೀನಿ, ಏನು ಅನ್ನಿಸ್ತಿದೆ? ವ್ಯಾಕ್ಸ್ 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 ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇನ್ನು ಬೇಡ ಬೇಡ ಅಂದ್ರೂ ಬಲವಂತ ಮಾಡಿ ವ್ಯಾಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಾ ವ್ಯಾಕ್ಸ್ನ ಈ ಥರ ಎತ್ಕೊಂಡಿದ್ದೀನಿ, ಮ್ಯೂಟ್ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕೆ ಅಂದರೆ ಅವರು ಸಾಂಗ್ಸ್ ಹಾಕಿದ್ರು ಫೋನಲ್ಲಿ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಕಾಪಿರೈಟ್ಸ್ ಬರುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಫಸ್ಟ್ ಟೈಮು ಅಂಡರ್ ಆರ್ಮ್ಸ್ ವ್ಯಾಕ್ಸ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡು. ಯಾವ ಥರ ಇರುತ್ತೆ ಅವ್ರ ರಿಯಾಕ್ಷನ್ ನೋಡಿ. ಬೇಡ ಬೇಡ ಅಂದ್ರೂ ಮಾಡ್ತಾಯಿದ್ದೀನಿ ಇವತ್ತು ಬಲವಂತ ಮಾಡಿ. ನೋಡಿ ಯಾವ ಥರ ಇರುತ್ತೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಕಾನ್ವರ್ಸೇಷನು, ಮ್ಯೂಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು. ನೋಡಿ ಯಾವ ಥರ ಇರುತ್ತೆ ಅಂತ. ಬೇಬಿ ಇಟ್ಬಿಟ್ಕೋ, ಇಟ್ಲ ಅಷ್ಟೆಲ್ಲ ಫೋನ್ ಆಫ್ ಸೈ, ಇಟ್ಬಿಟ್ಕೋ, ಈಡ್ಸ್ಬಿಟ್ಕೋ. ಜಾನ್ಸಿನ ఉడకలేదు కుండు. ఇద్దరికి పెళ్ళిపోతావా? బట్టలు కలిసేద్దాం అంటూ ఉంటుంది. సుడీరా ఎంత క్లియర్ అయింది. ಇನ್ನು ಅಂತೂ ಇಂತೂ ಏನೋ ಒಂದು ಮಾಡಿ ವ್ಯಾಕ್ಸ್ ಮಾಡಿದೆ. ಪಾಪ ತುಂಬ ನೋವಾಯ್ತಂತೆ, ಫಸ್ಟ್ ಟೈಮ್ ಅಲ್ವಾ ಮಾಡಿದೆ. ಇನ್ನು ಸರಿ ಕ್ಲೆನ್ಸ್ ಮಾಡ್ತಾಯಿದ್ದೀನಿ. ಈಗ VLCC ಗೋಲ್ಡ್ ಕಿಟ್ ಎತ್ಕೊಂಡಿದ್ದೀನಿ ನಾನು. ಅದರಲ್ಲಿ ಕ್ಲೆನ್ಸ್ ಫಸ್ಟ್ ಕ್ರೀಮ್ ಎತ್ಕೊಂಡು ಕ್ಲೆನ್ಸ್ ಮಾಡ್ತಾಯಿದ್ದೀನಿ. ಕ್ಲೆನ್ಸ್ ನೋಡಿ ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಪೀಡ್ ಮಾಡ್ತಾಯಿದ್ದೀನಿ, ಯಾಕೆ ಅಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ. ನೆಕ್ಸ್ಟು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಸ್ಟೆಪ್ಪು, ಕ್ಲೆನ್ಸು, ಸ್ಕ್ರಬ್ಬು, ಅದು ನೆಕ್ಸ್ಟ್ ಮಾಡೋವಾಗ ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ. ಈಗ ಡಿ10 ಹಾಕಿದ್ದೆ, ಡಿ10 ಹಾಕಿ 15 ಮಿನಿಟ್ಸ್ ಬಿಟ್ಟಿದ್ದೆ. ನಾನು ರಾಗದು ಡಿ10 ಹಾಕಿದ್ದು, ಅದ್ರದ್ದು ಫೋಟೋ ಬೇಕಾದ್ರೆ ನಿಮ್ಗೆ ಇಲ್ಲಿ ಹಾಕಿರ್ತೀನಿ, ನೋಡಿ ಯಾವ ಥರ ಇರುತ್ತೆ ಅಂತ. ಇನ್ನು ಡಿ10 ಹೊರಿಸ್ದೇ ಅದ್ರ ಮೇಲೆ ಸ್ಕ್ರಬ್ ಹಾಕಿ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟ್ಸು, ತುಂಬ ಎಫೆಕ್ಟ್ ಕೊಡುತ್ತೆ ಡಿ10 ಮೇಲೇ ಸ್ಕ್ರಬ್ ಮಾಡೋದ್ರಿಂದ. ಅದಕ್ಕೆ ಅದೇ ಥರ ಮಾಡ್ಕೋತಾ ಇದ್ದೀನಿ. ಡಿ10 ಯೂಸ್ ಮಾಡಿದ್ರೆ ಅಂದರೆ ಅದ್ರ ಮೇಲೆ ಸ್ಕ್ರಬ್ ಯೂಸ್ ಮಾಡಿ, ಪರವಾಗಿಲ್ಲ, ತುಂಬ ಚೆನ್ನಾಗೇ ಬರುತ್ತೆ ರಿಸಲ್ಟ್ಸು. ಇನ್ನು ಏನೇ ಆಗಲಿನೋ ನಾನು ಫಸ್ಟ್ ಕಲಿಯೋವಾಗೆಲ್ಲ ಫಸ್ಟು ಅಟೆಂಪ್ಟ್ ಮಾಡ್ತಾ ಇದ್ದಿದ್ದೆ ನಮ್ಮಮ್ಮ ಮೇಲೆ ಮತ್ತು ನನ್ನ ಗಂಡ ಮೇಲೆ. ಫಸ್ಟ್ ಒಂದು ಸಲ ವ್ಯಾಕ್ಸ್ ಮಾಡಿದಾಗ ಪಾಪ ಕೈಯೆಲ್ಲ ಸುಟ್ಬಿಟ್ಟಿದ್ದೆ. ಇನ್ನು ನನ್ನ ಅಕ್ಕ ಅದೇನು ಬೈಕ್ಕೊಂಡು ಏನೋ ನನ್ನ ಗಂಡ ವ್ಯಾಕ್ಸ್ ಮಾಡಿದಾಗೇ ಕರೆಂಟ್ ಹೋಗಿಬಿಡ್ತು.
ಇನ್ನು ಸರಿ ಹಂಗೆ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡೆ ಇನ್ನೆಲ್ಲ ಪ್ರೊಸೆಸ್ಸು ಸ್ಟಾರ್ಟ್ ಮಾಡಿದೆ. ಕ್ಲೆನ್ಸಿಂಗ್ ಆಯಿತು, ಡಿಟ್ಯಾನ್ ಆಯಿತು, ಸ್ಟೀಮ್ ಕೊಟ್ಟಮೇಲೆ ಇದೆಲ್ಲ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಬ್ಲ್ಯಾಕ್ ಹೆಡ್ಸ್ ಇತ್ತು ನನ್ನ ಗಂಡ ನೋಸ್ ಮೇಲೆ. ಎಲ್ಲ ಕ್ಲೀನಾಗಿ ರಿಮೂವ್ ಮಾಡಿ ಇನ್ನು ಪ್ಯಾಕ್ ಹಚ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮಸಾಜ್ ಆದಮೇಲೆ ಪ್ಯಾಕ್ ಹಚ್ತಾ ಇದ್ದೀನಿ. ನಿಮ್ಗೆ ಇನ್ ಡೀಟೇಲಾಗಿ ನಾನು ನೆಕ್ಸ್ಟು ಯಾವಾಗನ ಫೇಶಿಯಲ್ ಮಾಡಿದ್ರೆ ಸ್ಟೆಪ್ಸ್ ಸಮೇತ ಮಾಡ್ತೀನಿ. ಇನ್ನು O3+2 ಪ್ರೊಫೆಷ್ನಲ್ದು ರಬ್ಬರ್ ಮಾಸ್ಕ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಎತ್ತಿಟ್ಟಿದ್ದೆ, ಅರ್ಧ ಫಸ್ಟ್ ಹಾಕಿದ್ದೆ ಒಂದು ಸಲ ಒಬ್ಬರು ಕಸ್ಟಮರ್ಗೆ, ಇನ್ನು ಅರ್ಧ ಇತ್ತಲ್ಲ ಅದನ್ನೇ ಎತ್ತಿ ಬಸ್ವಾಗ ಹಾಕ್ತಾಯಿದ್ದೀನಿ ಈಗ. ಇನ್ನು ಇದೆಲ್ಲ ತೆಗೆದೆ, ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ಎಲ್ಲ ತೆಗೆದೆ ಪ್ಯಾಕ್ದು. ಈಗ ರಬ್ಬರ್ ಮಾಸ್ಕ್ ಹಾಕೋಕ್ಕೆ ಈ ಥರ ಅದರದ್ದೇ ವಾಟರ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ಥರ ಪೇಸ್ಟ್ ಥರ ಕಲಿಸ್ಕೋಬೇಕು. ಜಾಸ್ತಿ ಒತ್ಬಿಟ್ರೆ ಅದು ಫುಲ್ ಗಟ್ಟಿ ಬಂದುಬಿಡುತ್ತೆ. ಇಮಿಡಿಯೇಟಾಗಿ ಹಾಕ್ಬಿಡ್ಬೇಕು ಕಲಸಿದ ತಕ್ಷಣ. ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ, ತುಂಬ ಸಖತ್ತಾಗಿರುತ್ತೆ. ಇದೇನಿಲ್ಲಾದ್ರೂ ನಿಮ್ಗೆ 2000 ಆಗುತ್ತೇನೋ ಪಾರ್ಲರಲ್ಲಿ ಸಲೂನಲ್ಲಿ O3 ಮಾಡಿಸ್ಕೊಳ್ಳೋಕ್ಕೆ. ಈ ಥರ ನೋಡಿ ರಬ್ಬರ್ ಮಾಸ್ಕ್ ಹಾಕಿ, ಇನ್ನು ರಬ್ಬರ್ ಮಾಸ್ಕ್ 20 ಮಿನಿಟ್ಸ್ ಆದಮೇಲೆ ರಿಮೂವ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ರಿಸಲ್ಟು. ಇಡ್ಕ್ರಾರ ಎಲ್ಗಕ್ಕಿ ಇದಿಗ್ಲು ಗೈಸ್, ಇನ್ನು ನೋಡಿದ್ರಲ್ಲ ಯಾವ ಥರ ಇತ್ತು, ಯಾವ ಥರ ಗ್ಲೋ ಬಂತು ರಬ್ಬರ್ ಮಾಸ್ಕು ಮತ್ತು ಫೇಶಿಯಲ್ ಎಲ್ಲ ಅಂತ. ಇನ್ ಡೀಟೇಲಾಗಿ ನಿಮ್ಗೆ ಯಾವಾಗನ ಫೇಶಿಯಲ್ ಸ್ಟೆಪ್ಸ್ದೆಲ್ಲ ವ್ಲಾಗ್ ಮಾಡ್ತೀನಿ ಖಂಡಿತ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಾನಿನ್ನು ಹೇರ್ ಸ್ಪಾ ಮಾಡಬೇಕು ಅಂದ್ಕೊಂಡೆ, ಹಾಗೆ ಪೆಡಿಕ್ಯೂರ್ ಮಾಡಬೇಕು ಅಂದ್ಕೊಂಡೆ, ಬಾಡಿ ಮಸಾಜ್ ಮಾಡಬೇಕು ಅಂದ್ಕೊಂಡೆ. ಕರೆಂಟ್ ಬೇರೆ ಇರಲಿಲ್ಲ, ಸಿಕ್ಕಾಪಟ್ಟೆ ಕರೆಂಟ್ ಆಟಾಡಿಸ್ಬಿಡ್ತು. ನನ್ನ ಫೇಶಿಯಲ್ ಮುಗ್ದು ರಬ್ಬರ್ ಮಾಸ್ಕ್ ಹಾಕಿ ಎಲ್ಲ ತೆಗೆದಾದ್ಮೇಲೆ ಆವಾಗ ಬಂದಿದೆ ಕರೆಂಟು. ಇನ್ನು ತಿರ್ಗಾ ಬಸ್ವಾಗ ಕಾಲ್ ಬಂತು. ಸರಿ ಅವನು ಕೆಲ್ಸಕ್ಕೆ ಹೊರಟ. ಸರಿ ನೆಕ್ಸ್ಟ್ ವೀಕ್ ಯಾವಾಗನ ಮಾಡೋಣ ಅಂತ ಇಲ್ಲಿಗೆ ಡ್ರಾಪ್ ಮಾಡಿದೆ. ಸೊ ಇನ್ನು ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ವ್ಯಾಕ್ಸ್ ಮಾಡಿರೋದು, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಈ ಅಪೂರ್ವ ಚಾನಲ್ನ. ಎಸ್, ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಶುಭರಾತ್ರಿ ಎಲ್ಲರಿಗೂ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಒಂದಿಗೆ ಭೇಟಿಯಾಗೋಣ.